ನಮ್ಮ ಫ್ರೆಂಡ್ ಬಂದಾರ್ರಿ ದೀಪಕ್ ಮಜ್ಕೂರಿ ಅಂತ. ಅವ್ರು ಆನ್ ಡ್ಯೂಟಿ ಅದ ರೀ. ಝೊಮ್ಯಾಟೊ ಆರ್ಡ್ರ್ ಕೊಡ್ಲಾಕ ಹೊಂಟಾರ್ರಿ. ಸರಿ ಬೋಸ್ಕಾಬಲ್ ಬಿದ್ದತ್ ಯಾವುದೋ ಒಂದು ರೆಸಾರ್ಟ್ ಅದಂತ್ರಿ. ಯಾವ್ದು ರೀ ರೆಸಾರ್ಟ್? ಯಾವುದೋ ಒಂದು ಅದ ರೀ. ನೋಡ್ರಿ ಈಗ ಹೊಂಟೀವಿ. राजमाता समर शंख फूक दो. ನಮಗೂ ಪಿಕಪ್ ಮಾಡ್ಕೊಂಡು ನಡ್ದಾರ್ರಿ. ಅವ್ರಿಗೆ ಒಬ್ರಿಗೆ ಕೆಲಸ ಮಾಡಿ ಬೇಸರ ಅಲ್ಲತ್ತ ಅಂತ ಅದ್ರ ಸಲಕ್ಕೆ ನಮಗೆ ಕರ್ಕೊಂಡು ನಡ್ದಾರ್ರಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಚಲೋ, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗ್ತದೆ ರೆಸಾರ್ಟ್? 8.5 ಕಿಲೋಮೀಟ್ರ್ ಆರ್ಡರ್ ಬಂದದ್ರಿ ಒಂದು. ಸೊ ಇವಾಗ ನಮ್ಮ ಅಣ್ಣವರು ಝುಪ್ ಅಂತ ಗಾಡಿ ಓಡಿಸ್ಲತ್ತಾರ್ರಿ. ಚಳಿ ಬಿಟ್ಟವ. ಅಣ್ಣವ್ರು ಜಾಕೆಟ್ ಹಾಕೊಂಬಂದಾರ. ಅಣ್ಣವ್ರು ಪೆಟ್ರೋಲ್ ಅದ ಇಲ್ಲಿ ನೋಡ್ಲತ್ತಾರ್ರಿ. ಸ್ಟಾಕ್ ಇಟ್ಕೊಂಡಾರೆ 50 ರೂಪಾಯಿ. ಮತ್ತೆ ಅಲ್ಲಿ ಹೋಗಿ ಮ್ಯಾಗ ಪರೇಶಾನ್ ಬೀಳಬಾರ್ದು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನೋಡ್ರಿ ಗುಲ್ಬರ್ಗ ಆಳಂದ್ ರೋಡ್ ನೈಟ್ ವ್ಯೂ ಹೆಂಗದ ರೀ. ಸೈಡ್ ಎಲ್ಲ ಗಿಡ ಹಚ್ಚಾರ. ಅಪೋಸಿಟ್ ಸೈಡ್ ಬರೋ ಗಾಡಿದು ಏನೋ ಲೈಟ್ಗೆ ನಮ್ಗೆ ಫೇಸಿಗೆ ಬೀಳಂಗಿಲ್ಲ. ಹಾಂ, ಇದೊಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು ನಾವು. ಈ ಥರ ಎಲ್ಲ ಕಡೆ ಗಿಡ ಹಚ್ಚಿದ್ರೆ ಸ್ವಲ್ಪ ಭಾರಿ ಹೆಲ್ಪ್ಫುಲ್ ಆಗ್ತಾರೆ ನಮಗೆ ನೈಟ್. ಹಾಂ, ಇಲ್ಲಾಂದ್ರೆ ಈ ಥರ ಪ್ರಾಬ್ಲಮ್ ಬರ್ತವೆ ರೀ. ಅದಕ್ಕೆ ಡಿವೈಡರ್ದಾಗ ಗಿಡ ಹಚ್ಚಿದ್ರೆ ಬೆಸ್ಟ್ ಆಗ್ತದೆ ರೀ. ಫುಲ್ ಚಳಿ ಅಲ್ಲತ್ತವ ರೀ. ನೋಡ್ರಿ, ಕೆಲಸ ಮಾಡೋರಿಗೆ ಯಾವತ್ತು ಭೀ ಚಳಿ ಬಿಡಲ್ಲ. ಹಳ್ಳುಗೊಡ್ಸ್ರಿ. ಅದಕ್ಕೆ ಮನುಷ್ಯ ಕೆಲಸ ಮಾಡಬೇಕು. ಚಳಿ ಭೀ ಬಿಡಲ್ಲ, ಜ್ವರನೂ ಬರಲ್ಲ. ಇವತ್ತನ ರೆಸ್ಟ್ ಮಾಡೀನಿ ರೀ ಮನ್ಯಾಗ. ಅದಕ್ಕೆ ಇವತ್ತು ಏನು ಕೆಲಸ ಮಾಡಿಲ್ಲ. ಫುಲ್ ಚಳಿ. ದೀಪಕ್ ಅಣ್ಣವರು ಸುಮ್ಮ ಗಾಡಿ ಹೊಡ್ಲಿತ್ತಾರ. ಲೊಕೇಶನ್ ಹೊಡಲಾಗ್ಯಾರ. ಸೊ ಒಂದ್ಸರಿ ಲೊಕೇಶನ್ ಚೆಕ್ ಮಾಡಮ್ರಿ. ಇನ್ನು ಎಲ್ಲಿ ಅದ ಏನಿಲ್ಲ. ಇನ್ನು 1.8 ಕಿಲೋಮೀಟರ್. ಫುಲ್ ಎಕ್ಸ್ಪೀರಿಯನ್ಸ್ ರೈಡರ್ ಇನ್ ಗುಲ್ಬರ್ಗ. ಏನೋ ಲೈಟಿಂಗ್ ಬಿಡ್ಲತ್ತವ ರೀ. ಇದೇ ನಮ್ಮ ಡ್ರಾಪ್ ಲೊಕೇಶನ್ ಇರ್ಬೋದು ಅನ್ಸುತ್ತಲ್ಲ ರೀ. ಯಾವುದೋ ಒಂದು 210 ಮೀಟರ್, 190, 180, 170, 160, 150. ಇಲ್ಲೇ ಹಂಗೆ ಸ್ವಲ್ಪ ಇಂಡಿಕೇಟ್ರ್ ಹಾಕಿ ಹಳ್ಳದ ರೈಡ್ ತಗೋರಿ. ಇದೇ ನೋಡ್ರಿ ನಮ್ಮ ಡ್ರಾಪ್ ಲೊಕೇಶನ್. ಸೆಕ್ಯೂರಿಟಿ ಸಾಬ್ ನಿಂತಾರ್ರಿ. ರೆಸಾರ್ಟ್ ಬಿಜಾಪುರ್. ಕಾಲ್ ಮಾಡಿದ್ರಿ? ಅಮೌಂಟ್ ಎಷ್ಟು ಬಂತು ನೋಡ್ರಿ? 66 rupees. क्या बात है सर, क्या बात है सर, क्या बात, ये बात है. ಎಷ್ಟು ರೀ ಕಿಲೋಮೀಟ್ರ್? 9.7. ಡ್ರಾಪ್ ಆ್ಯಂಡ್ ಪಿಕಪ್ ಎರಡೂ ಸೇರಿ 9.7. ಸೊ ಗೆಟ್ ನೆಕ್ಸ್ಟ್ ಆರ್ಡರ್. ಕಿಲೋಮೀಟ್ರಿಗೆ 8 ರೂಪಾಯಿ 10 ರೂಪಾಯಿ ಹಂಗೆ ಕೊಡ್ತಾರೆ. ಮಾಡ್ತೇನೆ ರೀ. ಡೆಲಿವರಿ ಕೊಟ್ಟೇವ್ರಿ. ಒಳ್ಳೆ ಅರ್ನಿಂಗ್ಸ್ ಆಗ್ತದೆ ರೀ. ಮಾಡಿರಿ ನೀವು ಭೀ. ಅಲ್ಲಿ ಅಲ್ಲ, ಅಲ್ಲಿ ಇಲ್ಲಿ ಫಾಲ್ತು ಬಯಸ್ಕೊಂಡು ಕರೆಕ್ಟ್ ಟೈಮಿಗೆ ಹೋಗಿ ಕೆಲಸ ಮಾಡಿ ಏನೂ ಉಪಯೋಗ ಇಲ್ಲ. 4 ಅವರ್ಸಲ್ಲಿ 300 ಮಾಡ್ತಾರೆ ರೀ. ಪಾರ್ಟ್ ಟೈಮ್ ವರ್ಕ್ ಮಾಡ್ತಾರೆ ರೀ ಇವರು. ಸೊ ಫುಲ್ ಡೇ ಮಾಡಿದ್ರೆ ನಿಮಗೆ 700, 800 ಅದ್ರ ಕೂಡ ಪ್ಲಸ್ ಇನ್ಸೆಂಟಿವ್ 1200, 1500ವರೆಗೂ ನಿಮಗೆ ಇನ್ಸೆಂಟಿವ್ ಬರ್ತದೆ ರೀ ವೀಕ್ಲಿ.
ಸೊ ನೀವು ಇಲ್ಲಿ ಗುಲ್ಬರ್ಗ ಮಾಡೋಕ್ಕಿಂತ ಬೆಂಗಳೂರಲ್ಲಿ ಮಾಡಿದ್ರೆ ಬೆಸ್ಟ್ ಅಂತೀನಿ. ನಮ್ಮ ಫ್ರೆಂಡ್ ಒಬ್ಬರು ಅದಾರ ರೀ, ಪರ್ ಡೇ 2500 3000ವರೆಗೂ ಅರ್ನಿಂಗ್ ಮಾಡ್ತಾರೆ ರೀ. ಸೊ ಮತ್ತು ವೀಕ್ಲಿ ಇನ್ಸೆಂಟಿವ್ ಅದು ಇದು ಅಂತ ಸಿಗ್ತದೆ. ಸೊ ಒಳ್ಳೆಯದೇ ಮಾಡಿ. ಆಲ್ ದ ಬೆಸ್ಟ್. ವಿ ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ಶಾರ್ಟ್ ಆರ್ ನೆಕ್ಸ್ಟ್ ವಿಡಿಯೋ ಆರ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.